ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಹೊಸ ದಿನದಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವಜನರೇ, ಈ ಮುಂಜಾನೆಯಲ್ಲಿ ದಿನವನ್ನು ಆರಂಭಿಸುವಾಗ ಕರ್ತನು ನಮ್ಮೆಲ್ಲರೊಟ್ಟಿಗೆ ಒಂದು ಅದ್ಭುತವಾದ ವಾಕ್ಯದಿಂದ ಬಲಪಡಿಸ್ತಾ ಇದ್ದಾರೆ. 2 ಸಮುವೇಲ 22ನೇ ಅಧ್ಯಾಯದ 33ನೇ ವಚನದಲ್ಲಿ, ದೇವರು ನನ್ನ ಬಲವಾದ ಕೋಟೆಯಾಗಿದ್ದಾನೆ, ಆತನು ನನ್ನ ಮಾರ್ಗವನ್ನು ಸರಾಗ ಮಾಡುತ್ತಾನೆ. ಪ್ರಿಯ ದೈವಜನರೇ, ಈ ಮುಂಜಾನೆ ವೇಳೆಯಲ್ಲಿ ಒಂದು ಹೊಸ ವಾರವನ್ನು ನಾವು ಆರಂಭಿಸುತ್ತಿರುವಾಗ, ಒಂದು ಹೊಸ ದಿನದ ಪ್ರಾರಂಭದಲ್ಲಿ ನಾವಿರುವಾಗ ನಾವು ಅನೇಕ ಚಿಂತೆ ಯೋಚನೆಗಳಲ್ಲಿ ಇರ್ತೀವಿ, ಹೌದಲ್ವಾ? ಅನೇಕ ಸವಾಲುಗಳ ಎದುರಾಗಿ ನಾವು ನಿಂತಿರ್ತೀವಿ. ಇದನ್ನು ಮಾಡಬೇಕು, ಅದನ್ನು ಮುಗಿಸ್ಬೇಕು, ಅದನ್ನು ಜಯಿಸಬೇಕು, ಹಾಗೆ ಅನೇಕ ಕಾರ್ಯಗಳು ನಮ್ಮ ಮುಂದುಗಡೆ ನಿಂತಿರುವಂಥದ್ದಾಗಿರ್ತದೆ. ನಮ್ಮ ಜೀವಿತದ ಮಾರ್ಗದಲ್ಲಿ ನಾವು ಯಾವಾಗಲೂ ಕೂಡ ಅನೇಕ ಇಕ್ಕಟ್ಟುಗಳು, ಮುಳ್ಳು ಬೇಲಿಗಳು ಇದೆಲ್ಲವನ್ನು ನಾವು ಸರಿಸಿಕೊಂಡೇ ಹೋಗ್ತೀವಿ, ಹೌದಲ್ವಾ? ನಮ್ಮ ಮಾರ್ಗವಂತೂ ಯಾವಾಗಲೂ ಇಕ್ಕಟ್ಟಾಗಿರ್ತದೆ. ಆದರೆ ಕರ್ತನ ವಚನ ಈ ಮುಂಜಾನೆ ವೇಳೆಯಲ್ಲಿ ಹೀಗೆ ಬಲಪಡಿಸ್ತಾ ಇದೆ, ದೇವರು ನನ್ನ ಬಲವಾದ ಕೋಟೆಯಾಗಿದ್ದಾನೆ, ಆತನೇ ನನ್ನ ಮಾರ್ಗವನ್ನು ಸರಾಗ ಮಾಡುತ್ತಾನೆ. ಇದು ನಿಮಗೊಂದು ಆಶೀರ್ವಾದದ ವಚನ. ಪ್ರಿಯ ದೇವಜನರೇ, ಈ ಮುಂಜಾನೆ ವೇಳೆಯಲ್ಲಿ ಈ ದಿನವನ್ನು ಆರಂಭಿಸ್ತಿರುವಂಥ ನಿಮಗೆ ದೇವರೇ ಬಲವಾದ ಕೋಟೆಯಾಗಿದ್ದಾರೆ. ಆತನೇ ನಿಮ್ಮನ್ನು ತನ್ನ ರಕ್ಷಣಾ ದುರ್ಗದಲ್ಲಿ ನಡೆಸುವವನು. ಎರಡನೇದಾಗಿ, ನಿಮ್ಮ ಮಾರ್ಗವನ್ನು ಸರಾಗ ಮಾಡುವಂಥ ದೇವರು. ಯಾವ ಮಾರ್ಗ ನಿಮಗೆ ಇಕ್ಕಟ್ಟಾಗಿ ಅನಿಸ್ತದೋ, ಯಾವ ಮಾರ್ಗದಲ್ಲಿ ಅನೇಕ ನಿಂದೆ ಅವಮಾನಗಳಿರ್ತದೋ, ಯಾವ ಮಾರ್ಗ ಅನೇಕ ಅಂಕುಡೊಂಕುಗಳಿಂದ ಹಳ್ಳ ಕೊಳ್ಳಗಳಿಂದ ತುಂಬಲ್ಪಟ್ಟಿರ್ತದೋ, ಯೇಸು ಸ್ವಾಮಿ ಹೇಳ್ತಾ ಇದ್ರೆ, ನಾನು ನಿನ್ನ ಮಾರ್ಗವನ್ನು ಈ ಮುಂಜಾನೆಯಲ್ಲಿ ಸರಾಗ ಮಾಡಿ ಕೊಡುತ್ತೇನೆ ಮಗನೇ, ಮಗಳೇ ಅಂತ. ಚಿಂತೆಗೊಳಗಾಗ್ಬಿಡ್ರಿ. ಯೇಸು ನಮ್ಮ ಸಂಗಡ ಇರುವಾಗ ಆತನು ನಮ್ಮ ಸೇನಾ ನಾಯಕನು, ಅವರೇ ನಮ್ಮ ಮುಂದುಗಡೆ ಹೋಗಿ ನಮ್ಮ ಮಾರ್ಗಗಳನ್ನು ಸರಾಗ ಮಾಡುವವನಾಗಿರ್ತಾರೆ. ನಿಮ್ಮ ಯಾತ್ರೆ, ನಿಮ್ಮ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಆಶೀರ್ವಾದದ ರೀತಿಯಲ್ಲಿ ಇರುವಂಥದ್ದಾಗಿರ್ತದೆ. ನಮ್ಮ ಜೀವಿತದಲ್ಲಿ ಯಾವಾಗಲೂ ಯೇಸು ನಮ್ಮ ಮುಂದುಗಡೆ ಇರುವಾಗ, ಆ ಕುರುಬನು ನಮ್ಮ ಮುಂದೆ ಇರುವಾಗ ನಮ್ಮ ಜೀವಿತವೆಲ್ಲ ಆಶೀರ್ವಾದಕರವಾಗಿರ್ತದೆ. ಮಾಡುವ ಪ್ರತಿ ಕೆಲಸ ಕಾರ್ಯಗಳಲ್ಲಿ ದೇವರನ್ನ ಮುಂದೆ ಬಿಡ್ರಿ, ಅವರೇ ನಿಮ್ಮ ಮಾರ್ಗವನ್ನು ಸರಾಗ ಮಾಡಿಕೊಡ್ತಾರೆ. ಮತ್ತೆ ನೀವು ಹಳೆಯ ದಿನದ ಪ್ರಕಾರ ಇಕ್ಕಟ್ಟು, ನಿಂದೆ, ಅವಮಾನ, ಅಂಕುಡೊಂಕಾದ ಮಾರ್ಗಗಳು ಇದೆಲ್ಲ ನೀವು ನೋಡುವುದಿಲ್ಲ. ದೇವರು ನಮ್ಮ ಬಲವಾದ ಕೋಟೆ, ಅವರೇ ನಮ್ಮ ಮಾರ್ಗ ಸರಾಗ ಮಾಡಿಕೊಡ್ತಾರೆ. ಎಷ್ಟು ಜನ ಈ ಮುಂಜಾನೆಯಲ್ಲಿ, ದೇವರೇ ನಾನು ನಿನ್ನನ್ನು ಮುಂದೆ ಬಿಡುತ್ತೇನೆ, ನಾನು ನಿನ್ನ ಮಾರ್ಗದರ್ಶನದಲ್ಲಿ ನಡೆಯುತ್ತೇನೆ ಅಂತ ಒಪ್ಪಿಸಿಕೊಡ್ತೀರಾ? ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಾರೆ. ನಾವು ಪ್ರಾರ್ಥಿಸೋಣವೇ? ಕರ್ತನಾದ ದೇವರೇ, ನಿಮಗೆ ಸ್ತೋತ್ರ ಅಪ್ಪ. ಈ ಮುಂಜಾನೆ ವೇಳೆಯನ್ನು ಆಶೀರ್ವದಿಸು ಅಪ್ಪ. ಈ ದಿನದಲ್ಲಿ ಕರ್ತನೆ, ನಿನ್ನ ವಾಕ್ಯ ನಮ್ಮನ್ನು ಹೀಗೆ ಬಲಪಡಿಸಿದ್ದಕ್ಕಾಗಿ ವಂದನೆ. ಹೌದು ಅಪ್ಪ, ನೀವೇ ನಮ್ಮ ಬಲವಾದ ಕೋಟೆ ಆಗಿದ್ದೀರಾ ಅಪ್ಪ. ನಮ್ಮ ಮಾರ್ಗದಲ್ಲಿ ಎಂದಿಗೂ ನಾವು ಭಯಕ್ಕಾಗಲಿ ಚಿಂತೆಗಾಗಲಿ ಬೀಳುವ ಅವಶ್ಯಕತೆ ಇಲ್ಲ. ನಮ್ಮ ಮಾರ್ಗವನ್ನು ಸರಾಗ ಮಾಡುವವನು ನೀನಾಗಿದ್ದಕ್ಕಾಗಿ ಸ್ತೋತ್ರ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸ್ರಿ. ಈ ವಾಕ್ಯವನ್ನು ಆಲಿಸುತ್ತಿರುವಾಗ ಅವರ ಜೀವಿತದಲ್ಲಿ ಕರ್ತನೆ, ಅವರ ಮಾರ್ಗಗಳೆಲ್ಲವೂ ಸರಾಗವಾಗಲಿ, ರಕ್ಷಣಾ ದುರ್ಗವಾಗಿದ್ದು ಅವ್ರನ್ನ ನಡೆಸು, ಆಶೀರ್ವಾದ ಮಾಡೋ. ಈ ದಿನ ಅವರಿಗೆ ಆಶೀರ್ವಾದಕರವಾಗಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815.